ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 10ನೆಯ ವಾರ, ಜೂನ್ 12, 2024, ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 5ನೇ ಅಧ್ಯಾಯ, 17ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನನ್ನ ಶಕ್ತಿಗೆಟಕುವುದನ್ನೇ ಆಡಿದ್ದನ್ನೇ ಕೃತಿಗಿಳಿಸುವ ಸ್ಥೈರ್ಯ, ದೀನತೆಗಳನ್ನು ಕರುಣಿಸು ಪ್ರಭು. ಪ್ರಭು ಯೇಸುವಿನಲ್ಲಿ ಆತ್ಮೇರೆ, ನೈಜವಲ್ಲದ ಧರ್ಮಾಭಿಮಾನ ನೈಜ ಆಧ್ಯಾತ್ಮದ ಅನುಭವದಿಂದ ನಮ್ಮನ್ನು ದೂರ ಮಾಡಬಲ್ಲದು ಎಂದು ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಎಚ್ಚರಿಸುತ್ತಾರೆ. ಇಂತಹ ಅಂಧ ಅಭಿಮಾನಗಳೇ ಇಂದಿನ ಸಮಾಜದ ನೆಮ್ಮದಿಯನ್ನು ಕೆಡಿಸುವ ಕೋಮು ಗಲಭೆಗಳಿಗೆ ಈಡು ಮಾಡುವುದು. ಆತ್ಮೀಯರೇ, ಧರ್ಮಗಳೊಳಗೂ ಕಟ್ಟುಪಾಡುಗಳಿಂದಾಚೆಗೆ ಆದರೂ ಒಳಿತನ್ನೇ ಚಿಂತಿಸುವ ಉತ್ಕೃಷ್ಟ ವ್ಯಕ್ತಿಗಳನ್ನು ಧರ್ಮ ನಿಂದಕರು ಎಂಬ ಹಣೆಪಟ್ಟಿ ಕಟ್ಟಿ ನಿಲ್ಲಿಸುವುದು. ಯೇಸುವಿನ ಕಾಲದ ಧರ್ಮಶಾಸ್ತ್ರಿಗಳು ಫರಿಸಾಯರ ಕಾರ್ಯ ಇದೇ ಆಗಿತ್ತು. ಕೇವಲ ಧರ್ಮದ ಬೋಧಕರಾಗಿದ್ದರು ಅವರು. ಅವರ ನಡೆಗೂ ನುಡಿಗೂ ಸಾಮ್ಯವಿರಲಿಲ್ಲ. ಅದಕ್ಕೆ ಯೇಸು ಧರ್ಮಶಾಸ್ತ್ರವನ್ನು ಪಾಲಿಸುವವರಿಗೆ ಮೊದಲ ಪ್ರಾಶಸ್ತ್ಯ ಕೊಟ್ಟು, ಪಾಲಿಸಿದಂತೆ ಬೋಧಿಸುವವನು ಮಾತ್ರ ಸ್ವರ್ಗದಲ್ಲಿ ಮಹಾತ್ಮನು ಎಂದಿರುವುದು. ಅನೇಕ ಬಾರಿ ಸಮಾರ್ಯದವರು, ಅನ್ಯ ಧರ್ಮೀಯರು, ಸಮಾಜದಲ್ಲಿ ಕನಿಷ್ಠವೆನಿಸಿದವರು ಮಾತುಗಳಲ್ಲಾಡದೆ ಯೇಸು ಬೋಧಿಸಿದ ಮಾರ್ಗವನ್ನು ಅನುಸರಿಸಿದ್ದರು. ಆಡದಲೇ ಮಾಡುವವನು ರೂಢಿಯೊಳಗುತ್ತಮನು ಎಂಬುದು ಸತ್ಯವಲ್ಲವೇ? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.